ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯ ವೀಕ್ಷಕ ಬಂಧುಗಳಲ್ಲಿ ವಿನಮ್ರತೆಯ ಮನವಿ, ಕಳಕಳ ಏನೆಂದರೆ ನಾಳೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸೋಣ, ಮತ ಚಲಾಯಿಸಲು ಸಹಕರಿಸೋಣ. ಇದು ನಮ್ಮೆಲ್ಲರ ವಿನಮ್ರತೆಯ ಮನವಿ. ದಯವಿಟ್ಟು ಎಲ್ಲರೂ ಮತವನ್ನು ಚಲಾಯಿಸಿ ಭಾರತವನ್ನು ಶ್ರೀಮಂತಿಕೆಯ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ, ರಕ್ಷಿಸೋಣ, ಮತ್ತೊಮ್ಮೆ ಪೋಷಿಸೋಣ. ಇದು ನಮ್ಮೆಲ್ಲರ ಆಶಯ, ನಿಮ್ಮ ಆಶಯ ಕೂಡವಾಗಿರಲಿ. ಭಾರತವು ಜಗತ್ತಿನಲ್ಲಿಯೇ ಬೃಹತ್ತಾಗಿರ್ತಕ್ಕಂಥ, ಶಕ್ತಿಶಾಲಿಯಾಗಿರ್ತಕ್ಕಂಥ, ಬಲಶಾಲಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ದೇಶ ಭಾರತ. ಹೀಗಾಗಿ ಈ ಒಂದು ಅಡಿಯಲ್ಲಿ ನಾವೆಲ್ಲರೂ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಮತದಾನ ಮೂಲಕ ದೇಶದ ರಕ್ಷಕನನ್ನು, ದೇಶದ ನಾಯಕನನ್ನು ಆಯ್ಕೆ ಮಾಡ್ತಕ್ಕಂಥ ಸುಸಂದರ್ಭ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಹೀಗಾಗಿ ದೇಶದ ಆಡಳಿತ, ದೇಶದ ಭವಿಷ್ಯ, ದೇಶದ ಉದ್ಧಾರ ಮಾಡುವಂಥ ಸಮರ್ಥ ನಾಯಕತ್ವವನ್ನು ಚುನಾವಣೆ ಮೂಲಕ ನಾವೆಲ್ಲರೂ ಆಯ್ಕೆ ಮಾಡ್ತಕ್ಕಂಥ ಸುಸಂದರ್ಭ ಇಂದು ಒದಗಿ ಬಂದಿದೆ. ಹೀಗಾಗಿ ನಾಳೆ ನಡೀತಕ್ಕಂಥ ಒಂದು ಚುನಾವಣೆಯಲ್ಲಿ ನಾವೆಲ್ಲರೂ ಮತದಾನದಲ್ಲಿ ಭಾಗವಹಿಸಿ ಮತದಾನ ಮಾಡಿ ಸುಭದ್ರ ಭಾರತ ಭವಿಷ್ಯಕ್ಕಾಗಿ ನಾವೆಲ್ಲರೂ ಮತದಾನವನ್ನು ಮಾಡೋಣ ಮತ್ತು ಮಾಡಿಸೋಣ. ಚುನಾವಣೆ ಮತದಾನ ಆರಂಭಗೊಂಡಿದೆ. ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ ಯಾರ್ಯಾರಿದ್ದಾರೆ ಪೂರ್ತಿ ದಿನ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.